ನಮಸ್ಕಾರ ಸ್ನೇಹಿತರೆ. ದೆಹಲಿಯ ಕುತುಬ್ ಮಿನಾರ್ ಸಂಕೀರ್ಣದಲ್ಲಿರುವ ಕಬ್ಬಿಣದ ಸ್ತಂಭವು ಭಾರತದ ಅದ್ಭುತಗಳಲ್ಲಿ ಒಂದಾಗಿದೆ. ಇದು ಇತಿಹಾಸ ಮತ್ತು ವಿಜ್ಞಾನದ ಅಪೂರ್ವ ಸಂಗಮವಾಗಿದೆ. ಈ ಸ್ತಂಭವು ಸುಮಾರು 1600 ವರ್ಷಗಳಷ್ಟು ಹಳೆಯದಾಗಿದೆ. ಪ್ರಪಂಚದಾದ್ಯಂತ ಇರುವ ವಿಜ್ಞಾನಿಗಳು ಇದರ ಬಗ್ಗೆ ಆಶ್ಚರ್ಯ ಪಡುತ್ತಾರೆ. ಮುಖ್ಯವಾಗಿ ಇದು ಏಕೆ ತುಕ್ಕು ಹಿಡಿಯುವುದಿಲ್ಲ ಎಂಬುದು ಎಲ್ಲರ ಪ್ರಶ್ನೆ. ಈ ಸ್ತಂಭವನ್ನು ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಗಿದೆ. 2ನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಇದು ನಿರ್ಮಾಣವಾಯಿತು ಎಂದು ನಂಬಲಾಗಿದೆ. ಇದರ ಎತ್ತರವು ಸುಮಾರು 7.2 ಮೀಟರ್ ಅಂದರೆ 23 ಅಡಿಗಳಷ್ಟಿದೆ. ಇದು ಸುಮಾರು 6 ಟನ್ ಅಂದರೆ 6000 ಕೆಜಿ ತೂಕವನ್ನು ಹೊಂದಿದೆ. ಇದು ಅತ್ಯಂತ ಶುದ್ಧವಾದ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ. ಮಳೆ ಮತ್ತು ಬಿಸಿಲು, ಗಾಳಿ ಎಲ್ಲವನ್ನೂ ಈ ಸ್ತಂಭವು ಸಹಿಸಿದೆ. ಸಾವಿರಾರು ವರ್ಷಗಳಿಂದ ಇದು ಬಯಲು ಪ್ರದೇಶದಲ್ಲಿ ನಿಂತಿದೆ. ಆದರೆ ಇದರ ಮೇಲೆ ಲವಲೇಶವು ತುಕ್ಕು ಹಿಡಿದಿಲ್ಲ. ಇಂದಿನ ಆಧುನಿಕ ವಿಜ್ಞಾನಕ್ಕೂ ಇದು ಒಂದು ಸವಾಲಾಗಿದೆ. ಈ ಸ್ತಂಭವನ್ನು ಮೊದಲು ಉದಯಗಿರಿ ಗುಹೆಗಳ ಬಳಿ ಸ್ಥಾಪಿಸಲಾಗಿತ್ತು. ನಂತರ ಇದನ್ನು ದೆಹಲಿಗೆ ಸ್ಥಳಾಂತರಿಸಲಾಯಿತು. ಇದನ್ನು ನಿರ್ಮಿಸಿದವರು ಯಾರು ಎಂಬುದು ಇಂದಿಗೂ ಚರ್ಚೆಯ ವಿಷಯ. ಆದರೆ ಅಂದಿನ ಭಾರತೀಯರ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿತ್ತು ಎಂಬುದು ಇದರಿಂದ ತಿಳಿಯುತ್ತದೆ. ವಿಜ್ಞಾನಿಗಳು ಹಲವು ದಶಕಗಳ ಕಾಲ ಇದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಐಐಟಿ ಕಾನ್ಪುರದ ತಜ್ಞರು ಇದರ ಕುರಿತು ಸಂಶೋಧನೆ ನಡೆಸಿದ್ದಾರೆ. ಈ ಸಂಶೋಧನೆಯು ಬಹಳ ಮುಖ್ಯವಾದ ವಿಚಾರಗಳನ್ನು ಹೊರಹಾಕಿದೆ. ಮುಖ್ಯವಾದ ಕಾರಣವೆಂದರೆ ಇದರಲ್ಲಿರುವ ಫಾಸ್ಫರಸ್ ಅಂಶ. ಆಧುನಿಕ ಕಬ್ಬಿಣದಲ್ಲಿ ಫಾಸ್ಫರಸ್ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ಆದರೆ ಈ ಸ್ತಂಭದಲ್ಲಿ ಫಾಸ್ಫರಸ್ ಪ್ರಮಾಣ ಬಹಳ ಹೆಚ್ಚಾಗಿದೆ. ಈ ಫಾಸ್ಫರಸ್ ಕಬ್ಬಿಣದ ಮೇಲ್ಮೈಯಲ್ಲಿ ಒಂದು ರಕ್ಷಣಾತ್ಮಕ ಪದರವನ್ನು ಸೃಷ್ಟಿಸುತ್ತದೆ. ಇದಕ್ಕೆ ಮಿಸಾವೈಟ್ ಎಂದು ಕರೆಯುತ್ತಾರೆ. ಇದು ಕಬ್ಬಿಣವನ್ನು ಆಮ್ಲಜನಕದ ಸಂಪರ್ಕಕ್ಕೆ ಬರದಂತೆ ತಡೆಯುತ್ತದೆ. ಹಾಗಾಗಿ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ, ಅಂದರೆ ತುಕ್ಕು ಹಿಡಿಯುವ ಪ್ರಕ್ರಿಯೆ ನಡೆಯುವುದಿಲ್ಲ. ಅಂದಿನ ಕುಶಲಕರ್ಮಿಗಳು ಇದಕ್ಕೆ ಉನ್ನತ ಮಟ್ಟದ ಮೆಟಲರ್ಜಿ ತಂತ್ರವನ್ನು ಬಳಸಿದ್ದರು. ಇದು ಕೇವಲ ಅದೃಷ್ಟವಲ್ಲ, ಬದಲಿಗೆ ಅವರ ಅರಿವು. ಅವರು ಕಬ್ಬಿಣವನ್ನು ತಯಾರಿಸುವಾಗ ಅದಕ್ಕೆ ವಿಶೇಷ ಮಿಶ್ರಣಗಳನ್ನು ಸೇರಿಸುತ್ತಿದ್ದರು. ಇಂದಿನ ಕಾಲದ ಸ್ಟೇನ್ಲೆಸ್ ಸ್ಟೀಲ್ಗಿಂತಲೂ ಇದು ಹೆಚ್ಚು ಬಲಿಷ್ಠವಾಗಿದೆ. ಆಶ್ಚರ್ಯದ ವಿಷಯವೆಂದರೆ ಸ್ತಂಭದ ಕೆಳಭಾಗವು ಮಣ್ಣಿನಲ್ಲಿ ಹುದುಗಿದೆ. ಅಲ್ಲಿ ಕೂಡ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಪ್ರಾಚೀನ ಭಾರತೀಯರು ವಿಜ್ಞಾನದಲ್ಲಿ ಎಷ್ಟು ಪ್ರಬುದ್ಧರಾಗಿದ್ದರು ಎಂಬುದು ಇದೊಂದು ಸಾಕ್ಷಿ. ಪಾಶ್ಚಾತ್ಯ ವಿಜ್ಞಾನಿಗಳು ಇದನ್ನು ನೋಡಿ ಬೆರಗಾಗಿದ್ದಾರೆ. ಇದು ಭಾರತದ ಭವ್ಯ ಇತಿಹಾಸದ ಹೆಗ್ಗುರುತು. ಕುತುಬ್ ಮಿನಾರ್ ನೋಡಲು ಬರುವ ಪ್ರವಾಸಿಗರು ಇದನ್ನು ತಪ್ಪದೆ ನೋಡುತ್ತಾರೆ. ಇದು ಕೇವಲ ಕಬ್ಬಿಣದ ಕಂಬವಲ್ಲ, ಅದು ನಮ್ಮ ಪರಂಪರೆ. ಇದನ್ನು ದೆಹಲಿಯ ಐರನ್ ಪಿಲ್ಲರ್ ಎಂದು ಕರೆಯಲಾಗುತ್ತದೆ. ಇದು ವಿಷ್ಣುವಿನ ಗೌರವಾರ್ಥವಾಗಿ ನಿರ್ಮಿಸಲ್ಪಟ್ಟಿದೆ ಎಂದು ಶಾಸನಗಳು ಹೇಳುತ್ತವೆ. ಸ್ತಂಭದ ಮೇಲೆ ಸಂಸ್ಕೃತದಲ್ಲಿ ಶಾಸನಗಳಿವೆ. ಆ ಶಾಸನಗಳು ಚಂದ್ರಗುಪ್ತನ ಬಗೆಗಿನ ಮಾಹಿತಿಯನ್ನು ನೀಡುತ್ತವೆ. ಇಷ್ಟು ಎತ್ತರದ ಸ್ತಂಭವನ್ನು ಆಗಿನ ಕಾಲದಲ್ಲಿ ಹೇಗೆ ಸಾಗಿಸಿದರು ಎಂಬುದು ಕುತೂಹಲಕಾರಿ. ಇದನ್ನು ಕೆತ್ತನೆ ಮಾಡಲು ಕೂಡ ತುಂಬಾ ಕಷ್ಟಪಟ್ಟಿರುತ್ತಾರೆ. ಇಂದಿನ ದಿನಗಳಲ್ಲಿ ನಾವು ಇಷ್ಟು ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳನ್ನು ತಯಾರಿಸುವುದು ಕಷ್ಟ. ಆದರೆ ನಮ್ಮ ಹಿರಿಯರು ಇದನ್ನು ಸಾಧಿಸಿ ತೋರಿಸಿದರು. ಈ ಸ್ತಂಭವು ಸೂರ್ಯನ ಬಿಸಿಲಿನಲ್ಲಿ ಮಿಂಚುತ್ತದೆ. ಮಳೆಗಾಲದಲ್ಲೂ ಇದು ಗಟ್ಟಿಯಾಗಿ ನಿಲ್ಲುತ್ತದೆ. ಯಾವುದೇ ರೀತಿಯ ಬಣ್ಣ ಅಥವಾ ಲೇಪನವನ್ನು ಇದಕ್ಕೆ ಹಚ್ಚಿಲ್ಲ. ಇದು ನೈಸರ್ಗಿಕವಾದ ರಕ್ಷಣಾತ್ಮಕ ಪದರದಿಂದ ಕೂಡಿರುವ ಸ್ತಂಭ. ವಿಜ್ಞಾನಿಗಳು ಈ ಪದರವನ್ನು ಸೂಕ್ಷ್ಮದರ್ಶಕ ಮೂಲಕ ಪರಿಶೀಲಿಸಿದ್ದಾರೆ. ಫಾಸ್ಫರಸ್ ಅಂಶವು ಸರಿಯಾದ ಅನುಪಾತದಲ್ಲಿ ಇರುವುದು ಇದಕ್ಕೆ ಕಾರಣ. ಅದಕ್ಕಾಗಿಯೇ ಇದು ಇಂದಿಗೂ ಹೊಸದಾಗಿ ಕಾಣುತ್ತದೆ. ಈ ಸ್ತಂಭವು ಭಾರತೀಯರ ತಾಂತ್ರಿಕ ಪ್ರಾವೀಣ್ಯತೆಯನ್ನು ಜಗತ್ತಿಗೆ ತೋರಿಸಿದೆ. ಇದು ಪ್ರವಾಸೋದ್ಯಮದ ಆಕರ್ಷಣೆಯೂ ಹೌದು. ಅನೇಕ ಜನರು ಇದರ ಸುತ್ತು ಹಿಡಿದು ನೋಡುವುದನ್ನು ನೋಡಬಹುದು. ಇದು ನಂಬಿಕೆ ಮತ್ತು ವಿಜ್ಞಾನದ ಅದ್ಭುತ ಸಮ್ಮಿಳನ. ಇದನ್ನು ಭದ್ರವಾಗಿ ರಕ್ಷಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಇತಿಹಾಸದ ಪುಸ್ತಕಗಳಲ್ಲಿ ಇದರ ಬಗ್ಗೆ ಬರೆಯಲಾಗಿದೆ, ಆದರೆ ಪ್ರತ್ಯಕ್ಷವಾಗಿ ನೋಡಿದಾಗ ಸಿಗುವ ಆನಂದವೇ ಬೇರೆ. ಇದು ಭಾರತದ ಹೆಮ್ಮೆಯ ಪ್ರತೀಕವಾಗಿದೆ. ಯುವಕರು ಇಂತಹ ವಿಷಯಗಳನ್ನು ಕಲಿಯುವುದು ಅವಶ್ಯಕ. ನಮ್ಮ ದೇಶದ ಸಾಧನೆಗಳನ್ನು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು. ಇಂತಹ ಅನೇಕ ರಹಸ್ಯಗಳು ಇನ್ನೂ ಭಾರತದಲ್ಲಿ ಅಡಗಿವೆ. ಅವುಗಳನ್ನು ಹುಡುಕುವ ಕೆಲಸ ನಡೆಯಬೇಕಿದೆ. ವಿಜ್ಞಾನ ಮತ್ತು ಇತಿಹಾಸ ಕೈಜೋಡಿಸಿದರೆ ಇಂತಹ ಅದ್ಭುತಗಳು ಸಿಗುತ್ತವೆ. ತುಕ್ಕು ಹಿಡಿಯದ ಕಬ್ಬಿಣವೇ ಇಂದಿನ ಆಧುನಿಕ ವಿಜ್ಞಾನಕ್ಕೆ ಪಾಠ.
ನಾವು ಇದರ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡಬೇಕು. ಈ ಸ್ತಂಭದ ಕುರಿತಾದ ಮಾಹಿತಿ ಎಲ್ಲೆಡೆ ಹರಿದಾಡಬೇಕು. ಇದು ಶಾಲಾ ಮಕ್ಕಳಿಗೆ ಸ್ಫೂರ್ತಿಯಾಗಿದೆ. ಇದನ್ನು ಕೇವಲ ಒಂದು ಕಂಬ ಎಂದು ನೋಡಬೇಡಿ. ಇದು ಸಾವಿರಾರು ವರ್ಷಗಳ ಇತಿಹಾಸದ ಸಂದೇಶವಾಹಕ. ಇದು ನಮ್ಮ ಪೂರ್ವಜರ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಇಂತಹ ಸ್ತಂಭಗಳು ಪ್ರಪಂಚದಲ್ಲಿ ಬೇರೆಲ್ಲೂ ಇರಲಿಕ್ಕಿಲ್ಲ. ಅಷ್ಟು ವಿಶಿಷ್ಟವಾದ ನಿರ್ಮಾಣವಿದು. ನೀವು ದೆಹಲಿಗೆ ಹೋದರೆ ಇದನ್ನು ತಪ್ಪದೆ ನೋಡಿ. ಈ ಕಥೆಯು ನಮಗೆ ಭಾರತೀಯವಾಗಿ ಹೆಮ್ಮೆ ಪಡುವಂತೆ ಮಾಡುತ್ತದೆ. ಇದು ನಮ್ಮ ದೇಶದ ವೈಭವೋಪೇತ ಇತಿಹಾಸದ ಒಂದು ಭಾಗವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.